ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಭಾಗ 1 ಪುಸ್ತಕ ಇದು. ಓಕೆನಾ? ಈ ಒಂದು ಭಾಗ 1 ಪುಸ್ತಕ ಪ್ರಿವಿಯಸ್ ಕ್ಲಾಸ್ ನೊಳಗೆ ಆಲ್ರೆಡಿ ನಾನಲ್ಲಿ ಪರಿವಿಡಿ ನೋಡೋಣ. ಪರಿವಿಡಿಯಲ್ಲಿ ಪ್ರಜಾನಿಷ್ಠೆ, ಬೆಡಗಿನ ತಾಣ ಜಯಪುರ, ಆ ರೀತಿಯಲ್ಲಿ ಪದ್ಯ ಭಾಗದಲ್ಲಿ ಪಾರಿವಾಳ, ಹೊಸ ಹಾಡು, ಹಾಗೇನೆ ಪುಟ್ಟಕ್ಕೆ ಪಠ್ಯಪೂರ್ವಕ ಅಧ್ಯಯನದಲ್ಲಿ ಇವೆಲ್ಲವರ್ಗ ಅಭ್ಯಾಸ ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋಗಳು ಬೇಕಾ? ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋ ನೋಡಬಹುದು. ಹಾಗಾದ್ರೆ ಈ ಒಂದು ತರಗತಿಯಲ್ಲಿ ಏನ್ ತಿಳ್ಕೊಳ್ತಿದೀವಿ ಅಂತ ನೋಡಲಿ, ಪಠ್ಯಪೂರಕದಲ್ಲಿ ಎರಡನೇ ಒಂದು ಇಲ್ಲಿ ಪಠ್ಯಪೂರ್ವಕ ಎರಡನೇದಾಗಿರ್ತಕ್ಕಂತಹ ಚನ್ನಭೈರಾದೇವಿ. ಓಕೆನಾ? ಇದೊಂದು ನಾಟಕ ಇದು. ಹಾಗಾದ್ರೆ ಈ ಒಂದು ನಾಟಕದಲ್ಲಿ ಬರ್ತಕ್ಕಂತಹ ಅಭ್ಯಾಸ ಕೃತಿಕಾರರ ಪರಿಚಯದ ಬಗ್ಗೆ ನಾವು ತಿಳಿತಾ ಹೋಗೋಣ. ಓಕೆನಾ? ಕೃತಿಕಾರ ಪರಿಚಯ ಹಾಗೆ ಅಭ್ಯಾಸ ತಿಳಿತಾ ಹೋಗೋಣ. ಹಾಗೆ ಒಂದು ಮಾಹಿತಿ ಅಂತ ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಚಾನಲ್ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಆ ರೀತಿ ಯಾವ ರೀತಿ ನೋಡ್ಸ್ಬೇಕು ಅದನ್ನು ತಿಳಿಸ್ತಾ ಹೋಗ್ತಾನೆ ಬನ್ನಿ. ಪಠ್ಯಪೂರಕ ಅಧ್ಯಯನ 2 ಅಂತಕ್ಕಂಥದ್ದು ಚಿಕ್ಕನ ಅಕ್ಷರದಲ್ಲಿ ಬರ್ರಿ. ಬರ್ ನಂತರ ಈ ಒಂದು ಶೀರ್ಷಿಕೆ ಇದೆಲ್ಲ ಪಾಠದ ಶೀರ್ಷಿಕೆಯನ್ನ ಚನ್ನಭೈರಾದೇವಿ ಅಂತಕ್ಕಂಥದ್ದನ್ನ ದಪ್ಪನ ಅಕ್ಷರ ಬರೆದು ನಾಟಕ ಅಂತ ಚಿಕ್ಕನ ಅಕ್ಷರ ಬರ್ರಿ. ಬರೆದ ನಂತರ ಕೆಳಗಡೆ ಅಂಡರ್ಲೈನ್ ಮಾಡಿ. ಆ ನಂತರ ಇಲ್ಲಿ ಅಭ್ಯಾಸ ಬರೆಯೋದ್ ಮುಂಚೆ ಈ ಒಂದು ಅಭ್ಯಾಸ ಯಾವ ದಿನಾಂಕದಂದು ಬರೀತಾ ಇದ್ದೀರಾ ಅಂತಕ್ಕಂಥ ಡೇಟ್ ಅನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಅದ ನಂತರ ಮೊದಲು ಕೃತಿಕಾರರ ಪರಿಚಯ, ಕವಿ ಪರಿಚಯ ಅಂತಕ್ಕಂಥದ್ದು ಮೊದಲು ತಿಳಿಬೇಕಾಗುತ್ತೆ. ಇದನ್ನು ಯಾರು ಬರೆದರೆ? ಕವಿ ಯಾರಂದ್ರೆ ಕವಿ ಡಾಕ್ಟರ್ ಗಜಾನನ ಶರ್ಮಾ ಅವರು. ಕಾಣ್ತಾ ಇದ್ದೀರಾ? ಇವರೇನೆ. ಓಕೆ. ಜನನ 1954 ಅಂತಕ್ಕಂಥದ್ದು. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಆಯ್ತು ಅಂತ ನೋಡಬಹುದು. ಅವರು ಒಬ್ಬ ಏನಾಗಿದ್ರು ಅಂದ್ರಿನ ನಾಟಕ ನಿರ್ದೇಶಕ ಮತ್ತು ನಾಟಕಕಾರ ಆಗಿದ್ರು. ಓಕೆನಾ? ರೈಟ್. ಅದ ನಂತರ ಮುಂದೆ ನೋಡ್ತೋಣ. ಮುಂದೆ ಏನ್ ಕೊಟ್ಟಿದ್ದಾರೆ? ರಚನೆ, ಮಕ್ಕಳ ನಾಟಕಗಳು ರಚನೆ ಮಾಡಿದರೆ ಯಾವ್ಯಾವು ಅಂದ್ರಿನ ಗೊಂಬೆ ರಾವಣ ಅಂತಕ್ಕಂಥದ್ದು, ಜುಗ್ಗಪ್ಪಯ್ಯನ ತಿಪ್ಪರಲಾಗ ಅಂತಕ್ಕಂಥದ್ದು ಇವರ ಕೃತಿಗಳು ನೋಡಿದರೆ ಕಾಡು ಕಣಿವೆಯ ಹಾಡು ಹಕ್ಕಿ, ಗರ್ತಿಕೆರೆ ರಾಗಣ್ಣ ಅಂತಕ್ಕಂಥದ್ದು. ಕಾದಂಬರಿ ನೋಡಿದರೆ ಪುನರ್ವಸು, ರಾಣಿ ಚನ್ನಭೈರಾದೇವಿ ಅಂತಕ್ಕಂಥದ್ದು. ಪ್ರಶಸ್ತಿ ಪುರಸ್ಕಾರಗಳೊಳಗೆ ಸಾಹಿತ್ಯ ಅಕಾಡೆಮಿ ಬಹುಮಾನ, ನಾಟಕ ಅಕಾಡೆಮಿ ಪ್ರಶಸ್ತಿಯವರಿಗೆ ಲಭಿಸಿರ್ತಕ್ಕಂಥದ್ದು ನೋಡ್ತೇವೆ. ಓಕೆ. ಇದಾದ ನಂತರ ನಾವೇನ್ ಮಾಡಬೇಕು? ಅಭ್ಯಾಸವನ್ನ ಬರೀತಾ ಹೋಗ್ಬೇಕಾಗುತ್ತೆ. ಓಕೆ. ಅಭ್ಯಾಸ ಯಾವ ರೀತಿ ಇರಬೇಕು ಅದನ್ನು ತಿಳಿಸ್ತಾ ಹೋಗ್ತೇನೆ ಬನ್ನಿ. ಓಕೆ. ಇಲ್ಲಿ ಅಭ್ಯಾಸ ಅಂತ ಬರೀತಾ ಹೋಗಿ. ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಬರೀರಿ. ನಂತರ ಮೊದಲನೇ ಪ್ರಶ್ನೆ ನೋಡಿ. ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಯಾರು ಅಂತ ಕೇಳಿದ್ರೆ ಇಲ್ಲಿ ಉತ್ತರ ಅಂತಕ್ಕಂಥ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರೀತಾ ಹೋಗಿ. ಚನ್ನಭೈರಾದೇವಿಗೆ ಉದ್ದಟತನದ ಪತ್ರ ಬರೆದವನು ಯಾವುದು ಅಂದ್ರಿನ ಗೋವೆಯ ಪೋರ್ಚುಗೀಸ್ ಗವರ್ನರ್ ಲೂಯಿಸ್ ಅಟಾಯಿಡೆ ಅಂತಕ್ಕಂಥದ್ದು. ಇಷ್ಟು ನೆನ್ಪಿಟ್ರೆ ಸಾಕು. ಓಕೆನಾ? ಎರಡನೇದು, ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು? ಯಾವ್ದು ಬಿರುದು ನೀಡಿದ್ರು ಅಂದ್ರಿನ ಉತ್ತರ, ಪೋರ್ಚುಗೀಸರು ಚನ್ನಭೈರಾದೇವಿಗೆ ಕಾಳು ಮೆಣಸಿನ ರಾಣಿ ಎಂಬ ಬಿರುದು ನೀಡಿದ್ದರು. ಇಷ್ಟು ನೆನ್ಪಿಟ್ರೆ ಸಾಕು. ಉಳಿದೆಲ್ಲ ಪ್ರಶ್ನೆಯಲ್ಲಿ ಇರ್ತಕ್ಕಂಥದ್ದು. ಓಕೆ. ಮೂರನೇ ಒಂದು ಪ್ರಶ್ನೆ ನೋಡ್ತೋಣ. ಮೂರನೇ ಪ್ರಶ್ನೆ ನೋಡಿ. ಲೂಯಿಸ್ ಅಟಾಯಿಡೆ ಪತ್ರದಲ್ಲಿ ಚನ್ನಭೈರಾದೇವಿ ಏನೆಂದು ಬರೆದಿದ್ದನು ಅಂತ ಕೇಳಿದರೆ ಓಕೆನಾ? ಉತ್ತರ, ಗೋವೆಯ ಗವರ್ನರ್ ಲೂಯಿಸ್ ಅಟಾಯಿಡೆ ಅವರು ಚನ್ನಭೈರಾದೇವಿಗೆ ಬರೆದ ಪತ್ರದಲ್ಲಿ ಪೋರ್ಚುಗೀಸರ ಅನುಮತಿ ಇಲ್ಲದ ಮುಸಲ್ಮಾನರ ಹಡಗುಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡುವುದನ್ನು ವಿರೋಧಿಸಿದರು. ಆ ಹಡಗುಗಳನ್ನು ತಡೆಯಬೇಕು, ರೋಜಾರಿಯೋ ಎಂಬ ರಾಜದ್ರೋಹಿಯನ್ನು ಒಪ್ಪಿಸಬೇಕು ಹಾಗೂ ಬಾಕಿ ಕಪ್ಪವನ್ನು ಪಾವತಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಇಲ್ಲವಾದರೆ ಕ್ರಮ ಕೈಗೊಳ್ಳುವುದಾಗಿ ಮತ್ತು ಕಾಳು ಮೆಣಸಿನ ರಾಣಿ ಎಂಬ ಬಿರುದನ್ನು ಹಿಂತೆಗೆದುಕೊಳ್ಳುವುದಾಗಿ ತಿಳಿಸಿದರು ಅಂತಕ್ಕಂಥದ್ದು ನೋಡ್ತೇವೆ. ನಾಲ್ಕನೇ ಪ್ರಶ್ನೆ ನೋಡಿ. ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಕ್ಕಾಗಿ ಯುದ್ಧಕ್ಕೆ ಸಿದ್ಧರಾದರು ಅಂತ ಕೇಳಿದರೆ ಯಾವ ಕಾರಣಕ್ಕಾಗಿ ಅಂದ್ರಿನ ಉತ್ತರ, ಶಬಲೆ ಹೇಳಿದಂತೆ ಪೋರ್ಚುಗೀಸರು 2 ಉದ್ದೇಶಕ್ಕೆ ಯುದ್ಧಕ್ಕೆ ಸಿದ್ಧರಾದರು. ಮೊದಲನೇದು, ಒಂದು ಮಹಾರಾಣಿ ಚನ್ನಭೈರಾದೇವಿಗೆ ಸಹಾಯ ಮಾಡಿದ ತಪ್ಪಿಗೆ ರುಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು. ಇದು ಒಂದನೇದು. ಎರಡನೇದು, ಇನ್ನೊಂದು, ಮಹಾರಾಣಿ ಚನ್ನಭೈರಾದೇವಿ ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿರಲಿಲ್ಲವೆಂದು
ಮಹಾರಾಣಿಯನ್ನು ಬಂಧಿಸಿ ಗೋವೆಗೆ ಒಯ್ಯಲು 2 ಕಾರಣಗಳು ಅಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಓಕೆ, ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತ ನಿಮ್ಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.